ನೋಡಿ, ಕಳೆದ 3-4 ದಿನದಿಂದ ಮುಸ್ಲಿಂ ಸಮುದಾಯದ ಮುಖಂಡರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟರು, ನಜೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಟ್ಟರು. ಈಗ ಮತ್ತೊಂದು ಶಾಖನ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಬೆಂಗಳೂರು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರು ಉತ್ತರದ ಉಪಾಧ್ಯಕ್ಷೆ ಅಫ್ರೀನ್ ಉಚ್ಚಾಟನೆ, ರೆಜ್ವಾನ್ ವಿರುದ್ಧ ಮಾತನಾಡಿದ್ದ ಅಫ್ರೀನ್ ಖಾನ್, ಹೀಗಾಗಿ ಉಚ್ಚಾಟನೆ ಮಾಡಿದ ಯೂತ್ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ಕ್ರಮ ಈಗ ಮುಂದುವರೆದಿದೆ. ಜಮೀರ್ ಬೆಂಬಲಿಗರ ವಿರುದ್ಧವೂ ಕೂಡ ಕಠಿಣ ಕ್ರಮಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಯಾವಾಗ ದಾವಣಗೆರೆಯಲ್ಲಿ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಯ್ತಲ್ಲ, ಅಲ್ಲಿಂದ ಶುರುವಾದಂಥ ಈ ಅಸಮಾಧಾನ ಇಲ್ಲಿವರೆಗೂ ಕೂಡ ಬಂದು ನಿಂತಿದೆ. ರಾಜೀನಾಮೆವರೆಗೂ ಕೂಡ ಬಂದು ನಿಂತಿದೆ. ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟರು, ನಜೀರ್ ಅಹಮದ್ ರಾಜೀನಾಮೆ ಕೊಟ್ಟರು. ಈಗ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷೆ ಸಸ್ಪೆಂಡ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಹನುಮಂತು, ಇದೀಗ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟರು, ನಜೀರ್ ಆಯಿತು, ಈಗ ಕಾಂಗ್ರೆಸ್ನ ಯೂತ್ ಅಧ್ಯಕ್ಷೆ, ಈಗ ಅವರು ಕೂಡ ಸಸ್ಪೆಂಡ್ ಮಾಡಲಾಗಿದೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಯಾವ ರೀತಿಯಾಗಿ ಕ್ರಮ ಮುಂದುವರಿಬಹುದು, ಸದ್ಯಕ್ಕೆ ಏನು ನಡೀತಾ ಇದೆ ಅಂತ? ಇಲ್ಲಿ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಶುರುವಾದಂತಹ ಕಾಳಗ ದಿನಕ್ಕೊಂದು ಸ್ವರೂಪ, ದಿನಕ್ಕೊಂದು ಆಯಾಮ, ಮಜಲುಗಳನ್ನು ಪಡಿತಾ ಇದೆ. ಮೊದಲಿಗೆ ಮತದಾನ ಆದ ಬಳಿಕ ಒಂದು ಆ್ಯಕ್ಷನ್ಗೆ ಇಳಿದಿರುವಂಥ ಹೈಕಮಾಂಡ್ ಇಲ್ಲಿ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಪಡೆಯಿತು. ಅವರನ್ನು ಪಕ್ಷದಿಂದ ಕೂಡ ಇವತ್ತು DCM DK ಶಿವಕುಮಾರ್ ಅವರು ಉಚ್ಚಾಟನೆ ಮಾಡಿದ್ದಾರೆ. ಮತ್ತೊಂದು ಕಡೆಗೆ CM ಪೊಲಿಟಿಕಲ್ ಸೆಕ್ರೆಟರಿ ಸ್ಥಾನದಿಂದ ನಸೀರ್ ಅಹಮದ್ ಅವ್ರನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇದೀಗ ಆ ಸ್ವರೂಪ ಬೇರೊಂದು ತಳಮಟ್ಟಕ್ಕೂ ಕೂಡ ಹೋಗಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಯಾಕೆ ಅಂತಂದು ಹೇಳಿದ್ರೆ, ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಪಕ್ಷ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಪಕ್ಷದ ವಿರುದ್ಧ ಅಥವಾ ಪಕ್ಷದ ನಾಯಕರ ವಿರುದ್ಧ ಮಾತನಾಡಿದ್ರೆ ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಸಂದೇಶಗಳನ್ನು ರವಾನೆ ಇಲ್ಲಿ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ. ಅದಕ್ಕೆ ಉದಾಹರಣೆ ಏನಂತಂದು ಹೇಳಿದ್ರೆ, ರಿಜ್ವಾನ್ ಅರ್ಷದ್ ಅವರ ವಿರುದ್ಧ ಈಗ ಅವಹೇಳನಕಾರಿ ಪೋಸ್ಟನ್ನು ಮಾಡಿ, AI ವಿಡಿಯೋವನ್ನು ಮಾಡಿ ಅದರಲ್ಲಿ ಮೀರ್ ಸಾದಿಕ್ ಅನ್ನುವಂಥ ಒಂದಷ್ಟು ಟೀಕೆಗಳನ್ನು ಮಾಡಿರುವಂಥ ಕಾರಣಕ್ಕಾಗಿ ಬೆಂಗಳೂರಿನ ಯೂತ್ ಕಾಂಗ್ರೆಸ್ನ ಬೆಂಗಳೂರು ನಗರದ ಅಫ್ರೀನಾ ಅನ್ನೋರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೆ ಅವರು ಹೇಳಿರುವಂಥದ್ದು ಏನಂತಂದು ಹೇಳಿದ್ರೆ, ನಾನು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದೆಲ್ಲೋ ಒಂದು ಕಡೆಗೆ ಅಬ್ದುಲ್ ಜಬ್ಬಾರ್ ಅವರ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಪಕ್ಷಕ್ಕೆ ಸ್ವಯಂಕೃತವಾಗಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ವಯಂಕೃತವಾಗಿ ರಾಜೀನಾಮೆ ಕೊಟ್ಟಿರೋ ರೀತಿಯಲ್ಲಿ ಬಿಂಬಿತವಾಗಿತ್ತು ಪ್ರಾರಂಭದಲ್ಲಿ. ಆದರೆ ಯಾವಾಗ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ಜೊತೆಗೆ ಪಕ್ಷದಿಂದ ಈ ರೀತಿ ಅವರನ್ನ ಬೇಡ, ಪಕ್ಷಕ್ಕೆ ಅಗತ್ಯ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ರು, ಅದು ಸಹಜವಾಗಿ ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದ್ದಾವೆ ಅನ್ನೋದಕ್ಕೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ವು. ಅದಕ್ಕೆ ಪೂರಕವಾಗಿ ಈಗ ಅಫ್ರೀನಾ ಖಾನ್ ಅನ್ನೋರ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂಥದ್ದು, ಯೂತ್ ಕಾಂಗ್ರೆಸ್ ಇಂದ ಉಚ್ಚಾಟನೆ ಮಾಡಿರುವಂಥದ್ದು ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಕ್ಷದ ನಾಯಕರು ರಿಜ್ವಾನ್ ಅರ್ಷದ್ ಸೇರಿದಂತೆ ಯಾರದೇ ವಿರುದ್ಧ ಮಾತನಾಡಿದ್ರೆ ಅಥವಾ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡದಂತೆ ಕಾಣಿಸ್ತಾ ಇರುವಂಥದ್ದು. ವೀರೇಶ್, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಕಳೆದ 3-4 ದಿನದಿಂದ ಮುಸ್ಲಿಂ ಸಮುದಾಯದ ಮುಖಂಡರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟರು, ನಜೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಟ್ಟರು. ಈಗ ಮತ್ತೊಂದು ಶಾಖನ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಬೆಂಗಳೂರು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರು ಉತ್ತರದ ಉಪಾಧ್ಯಕ್ಷೆ ಅಫ್ರೀನ್ ಉಚ್ಚಾಟನೆ, ರೆಜ್ವಾನ್ ವಿರುದ್ಧ ಮಾತನಾಡಿದ್ದ ಅಫ್ರೀನ್ ಖಾನ್, ಹೀಗಾಗಿ ಉಚ್ಚಾಟನೆ ಮಾಡಿದ ಯೂತ್ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ಕ್ರಮ ಈಗ ಮುಂದುವರೆದಿದೆ. ಜಮೀರ್ ಬೆಂಬಲಿಗರ ವಿರುದ್ಧವೂ ಕೂಡ ಕಠಿಣ ಕ್ರಮಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಯಾವಾಗ ದಾವಣಗೆರೆಯಲ್ಲಿ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಯ್ತಲ್ಲ, ಅಲ್ಲಿಂದ ಶುರುವಾದಂಥ ಈ ಅಸಮಾಧಾನ ಇಲ್ಲಿವರೆಗೂ ಕೂಡ ಬಂದು ನಿಂತಿದೆ. ರಾಜೀನಾಮೆವರೆಗೂ ಕೂಡ ಬಂದು ನಿಂತಿದೆ. ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟರು, ನಜೀರ್ ಅಹಮದ್ ರಾಜೀನಾಮೆ ಕೊಟ್ಟರು. ಈಗ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷೆ ಸಸ್ಪೆಂಡ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಹನುಮಂತು, ಇದೀಗ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟರು, ನಜೀರ್ ಆಯಿತು, ಈಗ ಕಾಂಗ್ರೆಸ್ನ ಯೂತ್ ಅಧ್ಯಕ್ಷೆ, ಈಗ ಅವರು ಕೂಡ ಸಸ್ಪೆಂಡ್ ಮಾಡಲಾಗಿದೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಯಾವ ರೀತಿಯಾಗಿ ಕ್ರಮ ಮುಂದುವರಿಬಹುದು, ಸದ್ಯಕ್ಕೆ ಏನು ನಡೀತಾ ಇದೆ ಅಂತ? ಇಲ್ಲಿ
ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಶುರುವಾದಂತಹ ಕಾಳಗ ದಿನಕ್ಕೊಂದು ಸ್ವರೂಪ, ದಿನಕ್ಕೊಂದು ಆಯಾಮ, ಮಜಲುಗಳನ್ನು ಪಡಿತಾ ಇದೆ. ಮೊದಲಿಗೆ ಮತದಾನ ಆದ ಬಳಿಕ ಒಂದು ಆ್ಯಕ್ಷನ್ಗೆ ಇಳಿದಿರುವಂಥ ಹೈಕಮಾಂಡ್ ಇಲ್ಲಿ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಪಡೆಯಿತು. ಅವರನ್ನು ಪಕ್ಷದಿಂದ ಕೂಡ ಇವತ್ತು DCM DK ಶಿವಕುಮಾರ್ ಅವರು ಉಚ್ಚಾಟನೆ ಮಾಡಿದ್ದಾರೆ. ಮತ್ತೊಂದು ಕಡೆಗೆ CM ಪೊಲಿಟಿಕಲ್ ಸೆಕ್ರೆಟರಿ ಸ್ಥಾನದಿಂದ ನಸೀರ್ ಅಹಮದ್ ಅವ್ರನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇದೀಗ ಆ ಸ್ವರೂಪ ಬೇರೊಂದು ತಳಮಟ್ಟಕ್ಕೂ ಕೂಡ ಹೋಗಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಯಾಕೆ ಅಂತಂದು ಹೇಳಿದ್ರೆ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಪಕ್ಷ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಪಕ್ಷದ ವಿರುದ್ಧ ಅಥವಾ ಪಕ್ಷದ ನಾಯಕರ ವಿರುದ್ಧ ಮಾತನಾಡಿದ್ರೆ ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಸಂದೇಶಗಳನ್ನು ರವಾನೆ ಇಲ್ಲಿ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ. ಅದಕ್ಕೆ ಉದಾಹರಣೆ ಏನಂತಂದು ಹೇಳಿದ್ರೆ ರಿಜ್ವಾನ್ ಅರ್ಷದ್ ಅವರ ವಿರುದ್ಧ ಈಗ ಅವಹೇಳನಕಾರಿ ಪೋಸ್ಟನ್ನು ಮಾಡಿ AI ವಿಡಿಯೋವನ್ನು ಮಾಡಿ ಅದರಲ್ಲಿ ಮೀರ್ ಸಾದಿಕ್ ಅನ್ನುವಂಥ ಒಂದಷ್ಟು ಟೀಕೆಗಳನ್ನು ಮಾಡಿರುವಂಥ ಕಾರಣಕ್ಕಾಗಿ ಬೆಂಗಳೂರಿನ ಯೂತ್ ಕಾಂಗ್ರೆಸ್ನ ಬೆಂಗಳೂರು ನಗರದ ಅಫ್ರೀನಾ ಅನ್ನೋರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಆದರೆ ಅವರು ಹೇಳಿರುವಂಥದ್ದು ಏನಂತ ಹೇಳಿದ್ರೆ ನಾನು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದೆಲ್ಲೋ ಒಂದು ಕಡೆಗೆ ಅಬ್ದುಲ್ ಜಬ್ಬಾರ್ ಅವರ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಪಕ್ಷಕ್ಕೆ ಸ್ವಯಂಕೃತವಾಗಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ವಯಂಕೃತವಾಗಿ ರಾಜೀನಾಮೆ ಕೊಟ್ಟಿರೋ ರೀತಿಯಲ್ಲಿ ಬಿಂಬಿತವಾಗಿತ್ತು ಪ್ರಾರಂಭದಲ್ಲಿ. ಆದರೆ ಯಾವಾಗ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ಜೊತೆಗೆ ಪಕ್ಷದಿಂದ ಈ ರೀತಿ ಅವರನ್ನ ಬೇಡ, ಪಕ್ಷಕ್ಕೆ ಅಗತ್ಯ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ರು, ಅದು ಸಹಜವಾಗಿ ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದ್ದಾವೆ ಅನ್ನೋದಕ್ಕೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ವು. ಅದಕ್ಕೆ ಪೂರಕವಾಗಿ ಈಗ ಅಫ್ರೀನಾ ಖಾನ್ ಅನ್ನೋರ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂಥದ್ದು, ಯೂತ್ ಕಾಂಗ್ರೆಸ್ ಇಂದ ಉಚ್ಚಾಟನೆ ಮಾಡಿರುವಂಥದ್ದು ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಕ್ಷದ ನಾಯಕರು ರಿಜ್ವಾನ್ ಅರ್ಷದ್ ಸೇರಿದಂತೆ ಯಾರದೇ ವಿರುದ್ಧ ಮಾತನಾಡಿದ್ರೆ ಅಥವಾ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡದಂತೆ ಕಾಣಿಸ್ತಾ ಇರುವಂಥದ್ದು. ವೀರೇಶ್, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಕಳೆದ 3-4 ದಿನದಿಂದ ಮುಸ್ಲಿಂ ಸಮುದಾಯದ ಮುಖಂಡರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟರು, ನಜೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಟ್ಟರು. ಈಗ ಮತ್ತೊಂದು ಶಾಖನ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಬೆಂಗಳೂರು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷೆ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರು ಉತ್ತರದ ಉಪಾಧ್ಯಕ್ಷೆ ಅಫ್ರೀನ್ ಉಚ್ಚಾಟನೆ, ರಿಜ್ವಾನ್ ವಿರುದ್ಧ ಮಾತನಾಡಿದ್ದ ಅಫ್ರೀನ್ ಖಾನ್, ಹೀಗಾಗಿ ಉಚ್ಚಾಟನೆ ಮಾಡಿದ ಯೂತ್ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ಕ್ರಮ ಈಗ ಮುಂದುವರೆದಿದೆ. ಜಮೀರ್ ಬೆಂಬಲಿಗರ ವಿರುದ್ಧವೂ ಕೂಡ ಕಠಿಣ ಕ್ರಮಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಯಾವಾಗ ದಾವಣಗೆರೆಯಲ್ಲಿ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಯ್ತಲ್ಲ, ಅಲ್ಲಿಂದ ಶುರುವಾದಂಥ ಈ ಅಸಮಾಧಾನ ಇಲ್ಲಿವರೆಗೂ ಕೂಡ ಬಂದ್ ನಿಂತಿದೆ. ರಾಜೀನಾಮೆವರೆಗೂ ಕೂಡ ಬಂದ್ ನಿಂತಿದೆ. ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟರು, ನಜೀರ್ ಅಹಮದ್ ರಾಜೀನಾಮೆ ಕೊಟ್ಟರು. ಈಗ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷೆ ಸಸ್ಪೆಂಡ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಹನುಮಂತು, ಇದೀಗ ಅಬ್ದುಲ್ ಜಬ್ಬಾರ್ ರಾಜೀನಾಮೆ